ಗಣಿತ ಪ್ರಕಾಶ 6ನೇ ತರಗತಿ ಗಣಿತದಲ್ಲಿ ವಿನ್ಯಾಸಗಳ ಲೆಕ್ಕಗಳು. ನೀವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ 1, 1 + 2 + 1, 1 + 2 + 3 + 1 ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರಾ? ಹೌದು. ಪ್ರಶ್ನೆಯಲ್ಲಿ ಹೇಳಿರುವಂತೆ ಮೊದಲಿಗೆ ಪ್ರತಿಯೊಂದು ಪದದಲ್ಲಿ ಸಂಖ್ಯೆಗಳು ಮೊದಲು ಕ್ರಮವಾಗಿ ಹೆಚ್ಚುತ್ತಾ ನಂತರ ಕಡಿಮೆಯಾಗುತ್ತಾ ಹೋಗುತ್ತದೆ. ಉದಾಹರಣೆಗೆ 1 + 2 + 1 4 ಆಗುತ್ತದೆ. 1 + 2 + 3 + 2 + 1 9. 1 + 2 + 3 + 4 + 3 + 2 + 1 16. ಹೀಗೆ ಕಡಿಮೆಯಾಗುತ್ತಾ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಶ್ರೇಣಿಯ ಮೌಲ್ಯಗಳು 1, 4, 9, 16, 25 ಇವು ವರ್ಗ ಸಂಖ್ಯೆಗಳು. ಮುಂದಿನ ಪ್ರಶ್ನೆ, ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ. 1 + 2 + 3 ರಿಂದ 99 + 100 + 99 ರಿಂದ 3 + 2 + 1 ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರಾ? ಹೌದು. ಪ್ರಶ್ನೆಯಲ್ಲಿ 1 + 2 ರಿಂದ 100ರವರೆಗೆ ಕೂಡಿಸಿದಾಗ ನಮಗೆ 5050 ಬರುತ್ತದೆ. ಅದೇ ರೀತಿಯಾಗಿ 1 + 2 ರಿಂದ 99ವರೆಗೂ ಕೂಡಿಸಿದಾಗ ನಮಗೆ 4950 ದೊರೆಯುತ್ತದೆ. ಇವೆರಡನ್ನೂ ಕೂಡಿಸಿದಾಗ ನಮಗೆ 10,000 ಆಗುತ್ತದೆ. ಇಲ್ಲಿ ಮಧ್ಯದ ಗರಿಷ್ಠ ಸಂಖ್ಯೆ 100 ಆಗಿದೆ. ಆದ್ದರಿಂದ ಕೊಟ್ಟಿರುವ ಸರಣಿಯ ಒಟ್ಟು ಬೆಲೆ 10,000 ಆಗಿದೆ. ಮುಂದಿನ ಪ್ರಶ್ನೆ, ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ನೀವು ಎಲ್ಲ 1ರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ಹೌದು. ಪ್ರಶ್ನೆಯಲ್ಲಿ ಹೇಳಿರುವ ಹಾಗೆ ಇಲ್ಲಿ 2 ಭಾಗಗಳನ್ನು ಹೊಂದಿದೆ. ಮೊದಲನೆಯದಾಗಿ ಭಾಗ 1, ಏರಿಕೆ ಕ್ರಮದಲ್ಲಿ ಕೂಡುವುದು. 1ಗಳನ್ನು ಒಂದೊಂದಾಗಿ ಸೇರಿಸುತ್ತಾ ಹೋದಾಗ 1ಕ್ಕೆ 1ನ್ನು ಕೂಡಿದರೆ 2, 1ಕ್ಕೆ 3 ಸಾರಿ 1ನ್ನು ಕೂಡಿದರೆ 3, 1ಕ್ಕೆ 1ನ್ನು 4 ಸಾರಿ ಕೂಡಿದರೆ 4 ಹೀಗೆ ಮುಂದುವರಿಯುತ್ತದೆ. ಪಡೆಯುವ ಶ್ರೇಣಿಯು ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿ ಅಂದರೆ ನ್ಯಾಚುರಲ್ ನಂಬರ್ಸ್ 1, 2, 3, 4, 5 ಹೀಗೆ ದೊರೆಯುತ್ತದೆ. ಇದೇ ರೀತಿಯಾಗಿ ಭಾಗ 2ರಲ್ಲಿ ಇಳಿಕೆ ಕ್ರಮದಲ್ಲಿ ಮಾಡಿದಾಗ ವರ್ಗ ಸಂಖ್ಯೆ ಸಿಗುತ್ತವೆ. ಮುಂದಿನ ಪ್ರಶ್ನೆ, ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರಾ? ಹೌದು. ಪ್ರಶ್ನೆಯಲ್ಲಿ ಹೇಳಿರುವಂತೆ ಎಣಿಕೆ ಸಂಖ್ಯೆಗಳು ಅಂದರೆ 1, 2, 3, 4 ಹೀಗೆ ಒಂದಾದ ಮೇಲೊಂದರಂತೆ ಕೂಡಿದಾಗ 1ಕ್ಕೆ 2 ಕೂಡಿದರೆ 3, 1 + 2 + 3 ಕೂಡಿದರೆ 6 ಆಗುತ್ತದೆ. 1 + 2 + 3 + 4 ಕೂಡಿದಾಗ 10 ಬರುತ್ತದೆ. 1 + 2 + 3 + 4 + 5 ಕೂಡಿದಾಗ 15 ಬರುತ್ತದೆ. ಹೀಗೆ ಬಂದ ಶ್ರೇಣಿ ನಮಗೆ ತ್ರಿಕೋನ ಸಂಖ್ಯೆಗಳ ಶ್ರೇಣಿ ಎಂದು ಗೊತ್ತಾಗುತ್ತದೆ. ಟ್ರಯಾಂಗುಲರ್ ನಂಬರ್ಸ್ ಅಂದರೆ 1, 3, 10, 15 ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ? ಅಂದರೆ 1 + 3, 3 + 6, 6 + 10, 10 + 15ನ್ನು ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಏಕೆ? ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ? ಹೌದು. ಪ್ರಶ್ನೆಯಲ್ಲಿ ಹೇಳಿರುವಂತೆ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡುತ್ತಾ ಹೋದಂತೆ ನಮಗೆ ವರ್ಗ ಸಂಖ್ಯೆಯ ಶ್ರೇಣಿ ದೊರೆಯುತ್ತವೆ. ಉದಾಹರಣೆಗೆ 1 + 3 = 4 ಆಗುತ್ತದೆ. ಅಂದರೆ 2ರ ವರ್ಗ. 3 + 6ನ್ನು ಕೂಡಿಸಿದಾಗ 9 ಬರುತ್ತದೆ. ಅಂದರೆ 3ರ ವರ್ಗ. 6 + 10ನ್ನು ಕೂಡಿಸಿದಾಗ 16 ಆಗುತ್ತದೆ. ಅಂದರೆ 4ರ ವರ್ಗ. 10 + 15 ಕೂಡಿಸಿದಾಗ 25 ಆಗುತ್ತದೆ. 5ರ ವರ್ಗ. ಮುಂದಿನ ಪ್ರಶ್ನೆ, ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ? ಅಂದರೆ 1, 1 + 2, 1 + 2 + 4, 1 + 2 + 4 + 8ನ್ನು ತೆಗೆದುಕೊಳ್ಳಿ. ಈಗ ಈ ಪ್ರತಿ ಸಂಖ್ಯೆಗೆ 1ನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ? ಇದು ಏಕೆ ಹೀಗೆ ಎಂದು ಕಂಡುಹಿಡಿಯಿರಿ. 2ರ ಘಾತಗಳು. 2ರ ಘಾತ 0 1, 2ರ ಘಾತ 1 2, 2ರ ಘಾತ 2 ಅಂದರೆ 4. 1ರಿಂದ ಆರಂಭಿಸಿ ಪ್ರಶ್ನೆಯಲ್ಲಿ ಹೇಳಿರುವಂತೆ 2ರ ಘಾತಗಳನ್ನು ಕೂಡಿದಾಗ 1, 1 + 2 ಅಂದರೆ 3, 1 + 2 + 4 ಎಂದರೆ 7, 1 + 2 + 4 + 8 ಅಂದರೆ 15.
ಹೀಗೆ ನಮಗೆ ಸಿಗುವ ಶ್ರೇಣಿಗಳು 1, 7, 15, 31. ನಮಗೆ ಸಿಕ್ಕ ಶ್ರೇಣಿಗೆ ಒಂದನ್ನು ಸೇರಿಸಿದಾಗ ನಮಗೆ 2, 8, 16, 32 ದೊರೆಯುತ್ತವೆ. ಈ ಸಂಖ್ಯೆಗಳು ಯಾವುದೇ ನಿರ್ದಿಷ್ಟ ಗಣಿತ ಶ್ರೇಣಿಗೆ ಸೇರದ ಸಂಖ್ಯೆಗಳ ಗುಂಪು ಎಂದು ಹೇಳಬಹುದು. ಇವುಗಳಲ್ಲಿ ಕೆಲವು ಘಾತ ಸಂಖ್ಯೆಗಳು, ಪೂರ್ಣವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆ ಆಗಿವೆ. ಆದ್ದರಿಂದ ಹೆಚ್ಚು ನಿರ್ದಿಷ್ಟ ವಿನ್ಯಾಸ ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಅವುಗಳಿಗೆ 1ಅನ್ನು ಕೂಡಿದಾಗ ಏನಾಗುತ್ತದೆ? ಯಾವ ಶ್ರೇಣಿಯನ್ನು ಪಡೆಯುವಿರಿ? ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ? ಹೌದು, ತ್ರಿಕೋನೀಯ ಸಂಖ್ಯೆಗಳು 1, 3, 6, 10. ಪ್ರತಿ ಸಂಖ್ಯೆಯನ್ನು 6ರಿಂದ ಗುಣಿಸಿ 1ಅನ್ನು ಕೂಡಿದಾಗ 1 × 6 + 1 ಅಂದರೆ 1 × 6, 6 + 1ಅನ್ನು ಕೂಡಿದಾಗ 7 ಬರುತ್ತದೆ. 3 × 6 ಅಂದರೆ 18 + 1 ಕೂಡಿದಾಗ 19 ಆಗುತ್ತದೆ. 6 × 6 ಅಂದರೆ 36 + 1 37. 10 × 6 60 + 1 61. ಹಾಗಾದರೆ ನಾವು ಪಡೆಯುವ ಶ್ರೇಣಿ ಷಡ್ಭುಜಾಕೃತಿಯ ಸಂಖ್ಯೆಗಳು ಅಥವಾ ಕೇಂದ್ರೀಕೃತ ಷಡ್ಭುಜಾಕೃತಿಯ ಸಂಖ್ಯೆಗಳು ಸೆಂಟರ್ಡ್ ಹೆಕ್ಸಾಗೋನಲ್ ನಂಬರ್ಸ್ ಶ್ರೇಣಿ ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ? ಅಂದರೆ 1, 1 + 7, 1 + 7 + 19, 1 + 7 + 19 + 37 ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲಿರಾ? ನಾವು ಈಗ ಹಂತ ಹಂತವಾಗಿ ಇವುಗಳನ್ನು ಕೂಡಿಸೋಣ. 1 + 7 ಎಂದರೆ 8, 1 + 7 + 19 27, 1 + 7 + 19 + 37 64, 1 + 7 + 19 + 37 + 61 125. ಹಂತ ಎರಡನೆಯದು, ಈ ಸಂಖ್ಯೆಗಳನ್ನು ಗಮನಿಸಿದಾಗ 1, 8, 27, 64, 125. ಪುನಃ ಈ ಸಂಖ್ಯೆಗಳನ್ನು ನಾವು ಹಂತ ಹಂತವಾಗಿ ಸೇರಿಸಿದರೆ ನಮಗೆ ಘನ ಸಂಖ್ಯೆಗಳ ಶ್ರೇಣಿ ಅಂದರೆ ಕ್ಯೂಬಿಕ್ ನಂಬರ್ ಸೀಕ್ವೆನ್ಸ್ ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ಕೋಷ್ಟಕ 1ರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ? ಕೋಷ್ಟಕ 1ರ ಸಂಖ್ಯಾಶ್ರೇಣಿಯಲ್ಲಿ ಉದಾಹರಣೆಗಳು ಇಲ್ಲಿವೆ. ಇದನ್ನು ಬಳಸಿಕೊಂಡು ನಾವು ಕೋಷ್ಟಕ 2ರಲ್ಲಿ ಚಿತ್ರಗಳು ಇರುವಂತೆ ಬಿಡಿಸಬೇಕು. ಕೋಷ್ಟಕ 3ರಲ್ಲಿ ಇರುವ ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಕೋಷ್ಟಕ 3ರಲ್ಲಿ ತ್ರಿಕೋನ, ಚತುರ್ಭುಜ, ಪಂಚಭುಜಾಕೃತಿಗಳು, ಷಡ್ಭುಜಾಕೃತಿಗಳು, ಸಪ್ತಭುಜಾಕೃತಿಗಳು, ಅಷ್ಟಭುಜಾಕೃತಿಗಳು, ನವಭುಜಾಕೃತಿಗಳು, ದಶಭುಜಾಕೃತಿಗಳು ಇವೆ. ಈ ಆಕಾರಗಳಲ್ಲಿ ಪ್ರತಿ ಹೆಜ್ಜೆಯೊಂದಿಗೆ ಬದಿಗಳ ಸಂಖ್ಯೆ 1ರಷ್ಟು ಹೆಚ್ಚಾಗುತ್ತದೆ. 3ರಿಂದ ಪ್ರಾರಂಭವಾಗುತ್ತದೆ. ಬಿ. ಸಂಪೂರ್ಣ ಗ್ರಾಫ್ಗಳು. ಅನುಕ್ರಮದಲ್ಲಿನ ಸಾಲುಗಳ ಸಂಖ್ಯೆ ಹೀಗಿದೆ: K2 1, K3 3, K4 6, K5 10, K6 15. ಫಲಿತಾಂಶದ ಸರಣಿಯು 1, 3, 6, 10, 15. ಇದು ತ್ರಿಕೋನ ಸಂಖ್ಯೆಯ ಅನುಕ್ರಮ. ವಿನ್ಯಾಸ 1, 3, 6, 10, 15. ಸಿ. ಜೋಡಿಸಲಾದ ಚೌಕಗಳು. ಪ್ರತಿಯೊಂದು ಪದರದಲ್ಲಿನ ಸಣ್ಣ ಚೌಕಗಳ ಸಂಖ್ಯೆಯು ಈ ಮಾದರಿಯನ್ನು ಅನುಸರಿಸುತ್ತದೆ: 1, 4, 9, 16, 25 ಇತ್ಯಾದಿ. ಈ ಅನುಕ್ರಮ ವರ್ಗ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಪ್ರತಿಯೊಂದು ಪದವು ನೈಸರ್ಗಿಕ ಸಂಖ್ಯೆಯನ್ನು ವರ್ಗೀಕರಿಸುವ ಫಲಿತಾಂಶವಾಗಿದೆ. ಡಿ. ಜೋಡಿಸಲಾದ ತ್ರಿಭುಜಗಳು. ಪ್ರತಿ ಪದರದಲ್ಲಿರುವ ಸಣ್ಣ ತ್ರಿಕೋನಗಳ ಸಂಖ್ಯೆಯು ಈ ಮಾದರಿಯನ್ನು ಅನುಸರಿಸುತ್ತದೆ. ಹೀಗಾಗಿ ಇದು ತ್ರಿಕೋನ ರಚನೆಗಳ ಮೂಲಕ ಪ್ರತಿನಿಧಿಸುವ ಒಂದು ಚದರ ಸಂಖ್ಯೆಯ ಅನುಕ್ರಮವಾಗಿದೆ. ಈ ಪ್ರತಿಯೊಂದರಲ್ಲೂ ಬದಿಗಳ ಸಂಖ್ಯೆ 4 ಪಟ್ಟು ಹೆಚ್ಚಾಗುತ್ತದೆ. ಹಾಗಾಗಿ ವಿನ್ಯಾಸವು 3, 12, 48, 192, 768 ಆಗಿದೆ. ಮುಂದಿನ ಪ್ರಶ್ನೆ, ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 3ರಲ್ಲಿರುವ ಪ್ರತಿ ಶ್ರೇಣಿಯನ್ನು ಪುನಃ ಬಿಡಿಸಲು ಪ್ರಯತ್ನಿಸಿ. ನೀವು ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯನ್ನು ಬಿಡಿಸಬಲ್ಲಿರಾ? ಇದು ಸಾಧ್ಯವೇ ಅಥವಾ ಏಕೆ ಸಾಧ್ಯವಿಲ್ಲ? ಪ್ರತಿ ಶ್ರೇಣಿಯ ನಂತರ ಶ್ರೇಣಿಗಳಲ್ಲಿ ಆಕೃತಿಗಳನ್ನು ರೂಪಿಸುವ ನಿಯಮ ಅಥವಾ ವಿನ್ಯಾಸ ಇದೆಯೇ ಎಂಬುದನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ. ಹೌದು, ನಿಯಮಿತ ವಿನ್ಯಾಸವಿರುವುದರಿಂದ ಪ್ರತಿ ಶ್ರೇಣಿಯ ಮುಂದಿನ ಆಕೃತಿಯನ್ನು ಬಿಡಿಸಲು ಸಾಧ್ಯವಿದೆ. ನಿಯಮ ಅಥವಾ ವಿನ್ಯಾಸ ಪ್ರತಿ ಶ್ರೇಣಿಯ ಒಂದು ನಿರ್ದಿಷ್ಟ ಗಣಿತದ ನಿಯಮಕ್ಕೆ ಒಳಪಟ್ಟಿದೆ. ಉದಾಹರಣೆಗೆ, ನಿಯಮಿತ ಬಹುಭುಜಾಕೃತಿಯ ಮುಂದಿನ ಆಕೃತಿಯ 11 ಬಾಹುಗಳುಳ್ಳ ಏಕದಶ ಭುಜಾಕೃತಿಯ ಆಗಿರುತ್ತದೆ. ಜೋಡಿಸಲಾದ ವರ್ಗಗಳ ಮುಂದಿನ ಚಿತ್ರವು 6 × 6ರ ಜಾಲವಾಗಿರುತ್ತದೆ. ಈ ರೀತಿಯ ಮುಂದಿನ ಹಂತದ ಜ್ಯಾಮಿತಿಯ ಬದಲಾವಣೆಯನ್ನು ಮುನ್ಸೂಚಿಸಬಹುದಾದ್ದರಿಂದ ಮುಂದಿನ ಆಕೃತಿಗಳನ್ನು ಬಿಡಿಸಲು ಖಂಡಿತ ಸಾಧ್ಯ.
ಮುಂದಿನ ಪ್ರಶ್ನೆ, ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಗಳಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವಿರಿ? ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ? ಇದು ಹೇಗೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರಾ? ಬಾಹುಗಳ ಸಂಖ್ಯೆಯ ಶ್ರೇಣಿ ತ್ರಿಕೋನಕ್ಕೆ 3, ಚತುರ್ಭುಜಕ್ಕೆ 4, ಪಂಚಭುಜಾಕೃತಿಗೆ 5. ಹೀಗೆ ಎಣಿಸಿದಾಗ ನಮಗೆ 3, 4, 5, 6, 7, 8, 9, 10 ಎಂಬ ಸಂಖ್ಯಾ ಶ್ರೇಣಿಯು ದೊರೆಯುತ್ತದೆ. ಶೃಂಗಗಳ ಸಂಖ್ಯೆ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಮೂಲೆಗಳ ಸಂಖ್ಯೆಯೂ ಸಹ ಕ್ರಮವಾಗಿ 3, 4, 5, 6, 7, 8, 9, 10 ಆಗಿರುತ್ತದೆ. ಹೌದು, ನಮಗೆ ಅದೇ ಸಂಖ್ಯಾ ಶ್ರೇಣಿಯು ದೊರೆಯುತ್ತದೆ, ಏಕೆಂದರೆ ಯಾವುದೇ ಮುಚ್ಚಿದ ಸರಳ ಬಹುಭುಜಾಕೃತಿಯಲ್ಲಿ ಪಾಲಿಗಾನ್ ಎಷ್ಟು ಬಾಹುಗಳಿರುತ್ತವೋ ಅಷ್ಟೇ ಸಂಖ್ಯೆಯ ಶೃಂಗಗಳು ಇರಲೇಬೇಕು ಎಂಬುದು ಜ್ಯಾಮಿತಿಯ ಮೂಲಭೂತ ನಿಯಮವಾಗಿದೆ. ಮುಂದಿನ ಪ್ರಶ್ನೆ, ಪೂರ್ಣನಕ್ಷೆ ರೇಖಾಚಿತ್ರಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ಏಕೆ ಎಂದು ವಿವರಿಸಬಲ್ಲಿರಾ? ಕೋಷ್ಟಕದಲ್ಲಿ ನೀಡಲಾದ ಪೂರ್ಣ ನಕ್ಷೆಗಳು K2, K3, K4, K5, K6 ರೇಖೆಗಳನ್ನು ಎಣಿಸಿದಾಗ K2 2 ಶೃಂಗಗಳು ಇವೆ, ಇಲ್ಲಿ 1 ರೇಖೆ ಬರುತ್ತದೆ. K3 3 ಶೃಂಗಗಳಿದ್ದಾಗ 3 ರೇಖೆಗಳು ಬರುತ್ತದೆ. K4 4 ಶೃಂಗಗಳು 6 ರೇಖೆಗಳು ಬರುತ್ತದೆ. K5 5 ಶೃಂಗಗಳು 10 ರೇಖೆಗಳು ಬರುತ್ತದೆ. K6 6 ಶೃಂಗಗಳು 15 ರೇಖೆಗಳು ಬರುತ್ತದೆ. ನಮಗೆ ಪಡೆಯುವ ಶ್ರೇಣಿ 1, 3, 6, 10, 15 ಎಂಬ ಶ್ರೇಣಿ ದೊರೆಯುತ್ತದೆ. ಇದು ತ್ರಿಕೋನ ಸಂಖ್ಯಾ ಶ್ರೇಣಿ ಟ್ರಯಾಂಗುಲರ್ ನಂಬರ್ಸ್ ಆಗಿದೆ. ಮುಂದಿನ ಪ್ರಶ್ನೆ, ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಏಕೆ ಎಂದು ವಿವರಿಸಬಲ್ಲಿರಾ? ಚೌಕಗಳಲ್ಲಿ ಒಳಗಿರುವ ಒಟ್ಟು ಸಣ್ಣ ವರ್ಗಗಳನ್ನು ಎಣಿಸಿದಾಗ 1ನೇ ಆಕೃತಿಯಲ್ಲಿ 1 ವರ್ಗ ಇದೆ, 2ನೇ ಆಕೃತಿಯಲ್ಲಿ 4 ವರ್ಗಗಳು ಅಂದರೆ 2 × 2, 3ನೇ ಆಕೃತಿಯಲ್ಲಿ 9 ವರ್ಗಗಳಿವೆ 3 × 3, 4ನೇ ಆಕೃತಿಯಲ್ಲಿ 16 ವರ್ಗಗಳಿವೆ 4 × 4, 5ನೇ ಆಕೃತಿಯಲ್ಲಿ 25 ವರ್ಗಗಳಿವೆ 5 × 5. ಹೀಗೆ ನಮಗೆ 1, 4, 9, 16, 25 ಎಂಬ ಶ್ರೇಣಿ ದೊರೆಯುತ್ತದೆ. ಇದು ಪೂರ್ಣ ವರ್ಗ ಸಂಖ್ಯೆಗಳ ಶ್ರೇಣಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಆಗಿದೆ. ಮುಂದಿನ ಪ್ರಶ್ನೆ, ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಏಕೆ ಎಂದು ವಿವರಿಸಬಲ್ಲಿರಾ? ಚಿಕ್ಕ ತ್ರಿಭುಜಗಳ ಸಂಖ್ಯೆ ಜೋಡಿಸಲಾದ ತ್ರಿಭುಜ ಜಾಲದಲ್ಲಿ ಪ್ರತಿ ಹಂತದಲ್ಲಿಯೂ ಒಳಗಿರುವ ಒಟ್ಟು ಸಣ್ಣ ತ್ರಿಕೋನಗಳನ್ನು ಎಣಿಸಿದಾಗ 1, 4, 9, 16, 25 ಬರುತ್ತದೆ. ಹೀಗೆ ಪಡೆದ ಶ್ರೇಣಿಯನ್ನು ಪೂರ್ಣ ವರ್ಗ ಸಂಖ್ಯೆಗಳ ಶ್ರೇಣಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಎಂದು ಹೇಳಬಹುದು. ಮುಂದಿನ ಪ್ರಶ್ನೆ, ಕೋಚ್ ಹಿಮಚಕ್ಕೆ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಡ್ಯಾಶ್ ವನ್ನು ಒಂದು ವೇಗ ತಡೆ ಇಂದ ಬದಲಾಯಿಸಲಾಗುತ್ತದೆ. ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತವೆ. ಕೋಚ್ ಹಿಮಚಕ್ಕೆ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ ಯಾವುದು? ಸರಳ ಸಮಬಾಹು ತ್ರಿಕೋನದಿಂದ 3 ಬಾಹುಗಳನ್ನು ಆರಂಭಿಸಿ ಪ್ರತಿ ಹಂತದಲ್ಲೂ ಒಂದು ಸರಳ ರೇಖೆಯನ್ನು ಮಧ್ಯದಲ್ಲಿ ಮುರಿದು ತ್ರಿಕೋನದಂತೆ ವೇಗ ತಡೆ ಮಾಡಿದಾಗ ಪ್ರತಿಯೊಂದು ಹಾಳೆಯು ಬಾಹುವು 4 ಹೊಸ ಚಿಕ್ಕ ಬಾಹುಗಳಾಗಿ ಬದಲಾಗುತ್ತದೆ. ಆರಂಭಿಕ ಹಂತದಲ್ಲಿ ತ್ರಿಕೋನಗಳು 3 ರೇಖಾಖಂಡಗಳನ್ನು ಹೊಂದಿರುತ್ತದೆ. 1ನೇ ಹಂತದಲ್ಲಿ ನಕ್ಷತ್ರಾಕಾರ 4 × 4 12 ರೇಖಾಖಂಡಗಳು ಇರುತ್ತವೆ. 2ನೇ ಹಂತದಲ್ಲಿ 12 × 4 ಅಂದರೆ 48 ರೇಖಾಖಂಡಗಳು. 3ನೇ ಹಂತದಲ್ಲಿ 48 × 4 192 ರೇಖಾಖಂಡಗಳು.